ಇನ್ನು ಸುಜಾತಾ ಭಟ್ ತೋರಿಸಿದಂತಹ ಫೋಟೋ ಸಾಕಷ್ಟು ಸಂಚಲನವನ್ನ ಮೂಡಿಸಿತು. ಹಾಗಾದ್ರೆ ಸುಜಾತಾ ಭಟ್ ತೋರಿಸಿದಂತಹ ಫೋಟೋದ ಅಸಲಿಯತ್ತಾದ್ರೂ ಏನು? ಮೃತ ಯುವತಿಯ ಫೋಟೋವನ್ನ ತೋರಿಸಿದ್ರ ಸುಜಾತಾ ಭಟ್? ಪ್ರಕರಣದ ದಿಕ್ಕನ್ನೇ ಕಂಪ್ಲೀಟ್ ಆಗಿ ಈಗ ಉಲ್ಟಂಪಲ್ಟ ಆಗಿದೆ. ಯಾಕಂದ್ರೆ ಫೋಟೋ ವಾಸಂತಿ ಎಂಬ ಮಹಿಳೆಯ ಬಾಲ್ಯದ ಫೋಟೋ ಆಗಿತ್ತು. ಅನಾರೋಗ್ಯದಿಂದ 2002ರಿಂದ 2003ರಲ್ಲಿ ಮೃತಪಟ್ಟಿದ್ರು ಆಕೆ. ವಾಸಂತಿ ಪತಿ ಶ್ರೀವತ್ಸ ಕೂಡ ಅನಾರೋಗ್ಯದಿಂದ ಮೃತಪಟ್ಟಿದ್ದಾರೆ ಅಂತ ತಿಳಿದು ಬರ್ತಾ ಇದೆ. ಇನ್ನು ರಂಗಪ್ರಸಾದ್ ಅವರ ಪುತ್ರ ಶ್ರೀವತ್ಸ ಅವರ ಪತ್ನಿ ವಾಸಂತಿ ಅಂತ ತಿಳಿದು ಬರ್ತಾ ಇದೆ. ನಾವು ಗಮನಿಸ್ತಾ ಇರಬಹುದು, ಈ ಪ್ರಕರಣ ಸಾಕಷ್ಟು ಸಂಚಲನ ಮೂಡಿಸುತ್ತೆ. ಯಾಕೆಂದ್ರೆ ಹ್ಯಾಶ್ ಟ್ಯಾಗ್ ಅಲ್ಲಿ ಇದೊಂದು ಟ್ರೆಂಡ್ ಕೂಡ ಇತ್ತು. ಅನನ್ಯ ಅಂತ ಹೆಸರನ್ನ ಹೇಳ್ಕೊಂಡು ಬೇರೆ ಯುವತಿಯ ಫೋಟೋವನ್ನ ತೋರಿಸಿದ್ರು ಸುಜಾತಾ ಅವರು ತೋರಿಸಿದಂತ ಫೋಟೋ ಇವಾಗ ನೀವು ದೃಶ್ಯಗಳಲ್ಲಿ ನೋಡ್ತಾ ಇದ್ರಿ. ಇದೇ ಫೋಟೋವನ್ನ ತಮ್ಮ ಮಗಳು ಅಂತ ಫೋಟೋ ಮೂಲಕವಾಗಿ ಆಕೆ ಪರಿಚಯವನ್ನ ಮಾಡಿಕೊಟ್ಟಿದ್ರು. ಆದ್ರೆ ಇದರ ಅಸಲಿಯತ್ತು ಈಗ ಬೇರೆಯದ್ದೇ ಇದೆ ಅಂತ ಹೇಳಲಾಗ್ತಾ ಇದೆ. ಅಂದ್ರೆ ಮೃತ ಯುವತಿಯ ಫೋಟೋವನ್ನ ಸುಜಾತಾ ಭಟ್ ತೋರಿಸಿದ್ರ ಅನ್ನುವಂತ ಸಂಶಯಗಳು ಮೂಡ್ತಾ ಇದೆ. ರಂಗಪ್ರಸಾದ್ ಮನೆಯಲ್ಲಿ ಕೇರ್ ಟೇಕರ್ ಆಗಿದ್ರು ಸುಜಾತಾ ಭಟ್. 2025ರ ಜನವರಿಯಲ್ಲಿ ರಂಗಪ್ರಸಾದ್ ಕೂಡ ಮೃತಪಟ್ಟಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಲಭ್ಯವಾಗ್ತಾ ಇದೆ. ಈಗಲೂ ಕೂಡ ಅದೇ ಮನೆಯಲ್ಲೇ ಸುಜಾತಾ ಭಟ್ ವಾಸವಾಗಿದ್ದಾರೆ. ಸುಜಾತಾ ಭಟ್ ರಿಲೀಸ್ ಮಾಡಿದಂತ ಫೋಟೋ ಹಿಂದೆ SIT ಟೀಮ್ ಬಿದ್ದದ. ಈಗ ರಂಗಪ್ರಸಾದ್ ಕುಟುಂಬದ ಬಳಿ ವಿಚಾರಣೆ ಮಾಡಿದಾಗ ಈ ಫೋಟೋ ವಿಚಾರವನ್ನ ಅವರು ಬಹಿರಂಗಪಡಿಸಿದ್ದಾರೆ. ಮೃತ ವಾಸಂತಿ ಫೋಟೋ ಜೊತೆ ಹೊಂದಾಣಿಕೆಯಾಗ್ತಾ ಇದೆ ಈ ಫೋಟೋ. ಸುಜಾತಾ ಭಟ್ ತೋರಿಸಿದ ಫೋಟೋ ಜೊತೆಗೆ ಹೊಂದಾಣಿಕೆ ಆಗ್ತಾ ಇದೆ. ಹಾಗಾಗಿ ಮೃತ ಯುವತಿಯ ಫೋಟೋವನ್ನ ತೋರಿಸಿ ಇವರು ಯಾಮಾರಿಸೋದಕ್ಕೇನಾದ್ರೂ ಮುಂದಾದ್ರ ಅನ್ನುವಂತಹ ಸಂಶಯಗಳು ಮೂಡ್ತಾ ಇದೆ. ಸುಜಾತಾ ಭಟ್ ತೋರಿಸಿದಂತಹ ಫೋಟೋ ಸಾಕಷ್ಟು ಸಂಚಲನ ಮೂಡಿಸಿತ್ತು. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ಮಂಗಳೂರು ಪ್ರತಿನಿಧಿ ಅಶೋಕ್ ನೇರ ಸಂಪರ್ಕದಲ್ಲಿದ್ದಾರೆ. ಅಶೋಕ್, ಜಸ್ಟಿಸ್ ಫಾರ್ ಸೌಜನ್ಯ ಹೇಗೆ ಟ್ರೆಂಡ್ ಆಯಿತು, ಅದೇ ರೀತಿಯಲ್ಲಿ ಜಸ್ಟಿಸ್ ಫಾರ್ ಅನನ್ಯ ಅನ್ನೋ ನಿಟ್ಟಿನಲ್ಲಿ ಒಂದು ರೀತಿ ದೊಡ್ಡ ಮಟ್ಟದಲ್ಲಿ ಸಂಚಲನ ಕ್ರಿಯೇಟ್ ಮಾಡಿತ್ತು ಈ ಒಂದು ಪ್ರಕರಣ. ಯಾಕಂದ್ರೆ ಅನನ್ಯ ಅನ್ನುವಂತಹ ಹುಡುಗಿ ಇದ್ಲಾ, ನಿಜವಾಗ್ಲೂ ಆಕೆಗೆ ಅನ್ಯಾಯ ಆಗಿದ್ಯಾ, ಸುಜಾತಾ ಅವ್ರು ಹೇಳ್ತಾ ಇರೋದು ನಿಜಾನ ಅನ್ನುವಂಥ ಬಗ್ಗೆ ಸಾಕಷ್ಟು ಪುಕಾರೆದ್ದಿತ್ತು. ಸತ್ಯಾಸತ್ಯತೆ ಶೋಧನೆಗೂ ಕೂಡ SIT ಟೀಮ್ ಇಳಿದಾಗ ಈಗ ಬಹುದೊಡ್ಡದಾದಂತಹ ಒಂದು ಟ್ವಿಸ್ಟ್ ಸಿಕ್ಕಿದೆ. ಇದರ ಸತ್ಯಾಸತ್ಯತೆ ಏನು ಹೊರಬರ್ತಿದೆ ಸತ್ಯಾಂಶಗಳು? ಹೌದು ಶಕುಂತಲ, ಪ್ರಮುಖವಾಗಿ ಈ ಅನಾಮಿಕ ವ್ಯಕ್ತಿ ಯಾವಾಗ ಧರ್ಮಸ್ಥಳದಲ್ಲಿ ನಾನು 100 ಶವವನ್ನು ಹೂತಾಕಿದ್ದೇನೆ ಅಂತೇಳಿ ಒಂದು ದೂರು ಕೊಡೋದಕ್ಕೆ ಬರ್ತಾನೆ, ಅದಾದ ಬಳಿಕ ಸುಜಾತಾ ಭಟ್ ಎಂಬವರು ಪ್ರತ್ಯಕ್ಷರಾಗ್ತಾರೆ. ಅವರು ನೇರವಾಗಿ ದಕ್ಷಿಣ ಕನ್ನಡ ಜಿಲ್ಲೆ SP ಅವರ ಮೊರೆ ಹೋಗಿ ಒಂದು ದೂರು ಅರ್ಜಿಯನ್ನು ಸಲ್ಲಿಕೆ ಮಾಡ್ತಾರೆ. ಅದರಲ್ಲಿ ಆ ದೂರು ಅರ್ಜಿಯಲ್ಲಿ ಅವರು ಮೆನ್ಷನ್ ಮಾಡಿದ್ದು ತನ್ನ ಮಗಳು ಅನನ್ಯ ಭಟ್ 2003ರಲ್ಲಿ ಧರ್ಮಸ್ಥಳಕ್ಕೆ ಅಂತ ಬಂದವಳು ಕಾಣೆಯಾಗಿದ್ಲು. ಅದಾದ ಬಳಿಕ ಅವಳು ಎಲ್ಲಿಯೂ ಕೂಡ ಸಿಕ್ಕಿಲ್ಲ, ಪೊಲೀಸ್ ಠಾಣೆಗೆ ಹೋದ್ರೂ ಕೂಡ ನ್ಯಾಯ ಸಿಕ್ಕಿಲ್ಲ. ಹೀಗಾಗಿ ಆಕೆಯ ಈಗೇನು ದೂರುದಾರ ವ್ಯಕ್ತಿ ಬಂದಿದ್ದಾನೆ ಆತ 100 ಶವ ಹೂತಾಕಿದ್ದಾನೆ ಅಂತ ಹೇಳ್ತಿದ್ದಾನೆ. ಸೊ ಆ 100 ಶವದಲ್ಲಿ ನನ್ನ ಮಗಳ ಶವವನ್ನು ಕೂಡ ಧರ್ಮಸ್ಥಳದಲ್ಲಿ ಹೂತಾಕಿರ್ಬೋದು. ಸೊ ನನ್ನ ಮಗಳ ಆಸ್ತಿಯನ್ನು ನನಗೆ ವಾಪಸ್ ಕೊಡಬೇಕೆನ್ನುವಂತ ನಿಟ್ಟಿನಲ್ಲಿ ಒಂದು ದೂರು ಅರ್ಜಿಯನ್ನು ಸಲ್ಲಿಸಿರ್ತಾರೆ. ಆ ಟೈಮಲ್ಲಿ ಅವ್ರು ಮೆನ್ಷನ್ ಮಾಡಿದ್ದು 2003ರಲ್ಲಿ ಆಕೆಯ ಅವರ ಮಗಳು ಅನನ್ಯ ಭಟ್ ಮಣಿಪಾಲದ ಒಂದು ಪ್ರತಿಷ್ಠಿತ ವೈದ್ಯಕೀಯ ಸಂಸ್ಥೆಯಲ್ಲಿ ವೈದ್ಯಕೀಯ ವಿದ್ಯಾರ್ಥಿಯಾಗಿ ಕಲಿತಾ ಇರ್ತಾರೆ ಅಂತೇಳಿ ಮೆನ್ಷನ್ ಮಾಡಿದ್ರು. ಸೊ ಸಾಕಷ್ಟು ಅನುಮಾನ ಬರುತ್ತೆ ಅವರ ದೂರು ಅರ್ಜಿಯಲ್ಲಿ, ಅವರ ಹೇಳಿಕೆಯಲ್ಲಿ. ಹೀಗಾಗಿ ಪೊಲೀಸರು ಮತ್ತು SIT ಪೊಲೀಸರು ಈಗ ಅಧಿಕೃತವಾಗಿ ತನಿಖೆಗೆ ಇಳಿದಿದ್ದಾರೆ. ಆದ್ರೆ ಅವರು ಕೊಟ್ಟಿರ್ತಕ್ಕಂಥ ದೂರು ಅರ್ಜಿಯ ವೆರಿಫಿಕೇಶನ್ ಮಾಡ್ತಾರೆ. ಆ ಟೈಮಲ್ಲಿ ಮಣಿಪಾಲದಲ್ಲಿ ಆಕೆ ಎಲ್ಲಿಯೂ ಕೂಡ ವ್ಯಾಸಂಗ ಮಾಡಿದಂಥ ದಾಖಲೆಗಳು ಇರೋದಿಲ್ಲ, ಅಡ್ಮಿಷನ್ಗೆ ಸಂಬಂಧಪಟ್ಟಂತ ದಾಖಲೆಗಳು ಇರೋದಿಲ್ಲ. ಇದಾದ ಬಳಿಕ SIT ಅಧಿಕಾರಿಗಳು ಆಕೆ ಏನು ಅಡ್ರೆಸ್ ಅನ್ನು ಕೊಟ್ಟಿರ್ತಾರೆ, ಅದಕ್ಕೆ ಸಂಬಂಧಪಟ್ಟಂತೆ ಆಕೆ ಶಿವಮೊಗ್ಗದಲ್ಲಿ ಏನು ಇದ್ರು ಅಂತ ಹೇಳ್ತಾರೆ, ಅಲ್ಲಿಗೂ ಹೋಗ್ತಾರೆ, ಅಲ್ಲಿ ಒಂದಿಷ್ಟು ಮಾಹಿತಿಯನ್ನು ಪಡ್ಕೊಳ್ತಾರೆ. ಅಲ್ಲಿಯೂ ಕೂಡ ಈಕೆ ಮಗಳ ಬಗ್ಗೆ ಯಾವುದೇ ರೀತಿಯಂತ ಮಾಹಿತಿ ಸಿಗೋದಿಲ್ಲ. ಮತ್ತು ಅಲ್ಲಿ ಮಾಹಿತಿ ಸಿಗುವಂಥದ್ದು ಈಕೆಗೆ ಮಕ್ಕಳು ಈಗ ಏನು ಸುಜಾತಾ ಭಟ್ ದಂಪತಿ ಅಂದರೆ ಅವರಿಗೆ ಮಕ್ಕಳೇ ಇರಲಿಲ್ಲ ಅಂತೇಳಿ ಗೊತ್ತಾಗುತ್ತೆ. ಅದಾದ ಬಳಿಕ ಸುಜಾತಾ ಭಟ್ ಅವರು ಒಂದು ಫೋಟೋವನ್ನು ರಿಲೀಸ್ ಮಾಡ್ತಾರೆ. ಆ ಫೋಟೋವನ್ನು ರಿಲೀಸ್ ಮಾಡಿ ಹೇಳ್ತಾರೆ, ಇದೇ ನನ್ನ ಮಗಳ ಫೋಟೋ, ಅನನ್ಯ ಭಟ್ ಎಂಬವರ ಏನು ಮಗಳೇ ಎಂದರೆ ಅವರ ಫೋಟೋ ಇದೇ ಆಗಿದೆ ಎನ್ನುವಂಥದ್ದನ್ನು ರಿಲೀಸ್ ಮಾಡ್ತಾರೆ. ಈ ಫೋಟೋದ ಹಿಂದೆ ಕೂಡ SIT ಅಧಿಕಾರಿಗಳು ಬೆನ್ನತ್ತಾರೆ. ಆದರೆ ಈಗ SIT ಅಧಿಕಾರಿಗಳು ಅದರ ಹಿಂದೆ ಹೋದಂಥ ಸಂದರ್ಭದಲ್ಲಿ ಒಂದು ಮಹತ್ವದ ಟ್ವಿಸ್ಟ್ ಸಿಕ್ಕಿರ್ತಕ್ಕಂಥದ್ದು ಏನು ಅಂತಂದ್ರೆ, ಆಕೆ ಸುಜಾತಾ ಭಟ್ ಬಿಡುಗಡೆಗೊಳಿಸಿದಂಥ ಫೋಟೋ ಅನನ್ಯ ಭಟ್ದು ಅಲ್ಲ, ಬದಲಾಗಿ ವಸಂತ ಅನ್ನುವಂಥವ್ರದ್ದು ಬಾಲ್ಯದ ಫೋಟೋ ಇದಾಗಿತ್ತು ಎನ್ನುವಂತ ಮಾಹಿತಿ ಇದೀಗ ಬರ್ತಾ ಇರ್ತಕ್ಕಂಥದ್ದು. ವಸಂತ ಯಾರು ಅಂತ ಅವರ ಹಿನ್ನೆಲೆಯನ್ನು ಗಮನಿಸಿದಾಗ ಅವರು ರಂಗಪ್ರಸಾದ್ ಎಂಬಂತವರ ಸೊಸೆಯಾಗಿರ್ತಾರೆ. ಅಂದ್ರೆ ಅವರ ಮಗ ಶ್ರೀವತ್ಸ ಎಂದರೆ ಅವರ ಹೆಂಡತಿ ವಸಂತ ಎಂಬುದು ಆಗಿರುತ್ತೆ. ಸೊ ಅವರು ಯಾವಾಗ 2002-03ರಲ್ಲಿ ಡೆತ್ ಆಗಿರ್ತಕ್ಕಂಥ ಮಾಹಿತಿ ಕೂಡ ಬರ್ತಾ ಇರ್ತಕ್ಕಂಥದ್ದು. ಮತ್ತು ಅವರ ಪತಿ ಶ್ರೀವತ್ಸ ಅವರು ಕೂಡ ಡೆತ್ ಆಗಿದ್ದಾರೆ. ಅಂದ್ರೆ ಅವರ ಫೋಟೋ ಇವರಿಗೆ ಸುಜಾತಾ ಭಟ್ ಅವರಿಗೆ ಹೇಗೆ ಸಿಕ್ತು ಎಂಬುದನ್ನು ನೋಡೋದಾದ್ರೆ, ಸುಜಾತಾ ಭಟ್ ಅವರು ಇದೇ ರಂಗಪ್ರಸಾದ್ ಎಂಬವರ ಮನೆಯಲ್ಲಿ ಕೇರ್ ಟೇಕರ್ ಆಗಿ ಕಾರ್ಯನಿರ್ವಹಿಸ್ತಾ ಇರ್ತಾರೆ. ಸೊ ಆ ಟೈಮಲ್ಲಿ ಈ ಫೋಟೋ
ಸುಜಾತ ಭಟ್ ಅವರಿಗೆ ಸಿಕ್ಕಿರ್ತಕ್ಕಂಥ ಸಾಧ್ಯತೆ ಇದೆ. ಸೊ ಅದೇ ಒಂದು ಫೋಟೋವನ್ನು ಈಗ ಮಿಸ್ಯೂಸ್ ಮಾಡಿಕೊಂಡು ಇದೇ ನನ್ನ ಮಗಳು ಅನನ್ಯ ಭಟ್ ಅವರ ಫೋಟೋ ಅಂತ ಹೇಳಿ ಬಿಂಬಿಸುವಂತ ಪ್ರಯತ್ನವನ್ನು ಮಾಡ್ತಿದ್ದಾರೆ ಎನ್ನುವಂತ ಅನುಮಾನವೂ ಕೂಡ ಬರ್ತಾ ಇದೆ. ಸೊ ಈ ಹಿನ್ನೆಲೆಯಲ್ಲಿ SIT ಅಧಿಕಾರಿಗಳು ಇದೀಗ ಈ ಸುಜಾತ ಭಟ್ ಕೊಟ್ಟಿರ್ತಕ್ಕಂಥ ಕಂಪ್ಲೇಂಟ್ ಏನಿದೆ ಅನನ್ಯ ಭಟ್ ನಾಪತ್ತೆ ಪ್ರಕರಣ, ಈ ಪ್ರಕರಣದ ಬೆನ್ನ ಹಿಂದೆ ಬಿದ್ದಿರ್ತಕ್ಕಂಥದ್ದು. ಆದ್ರೆ ಈ ಒಂದು ದೂರು ಅರ್ಜಿಯಲ್ಲಿ ಯಾವುದೇ ರೀತಿಯಾದ ಸತ್ಯಾಂಶ ಇಲ್ಲ ಎಂಬುದು ಮೇಲ್ನೋಟಕ್ಕೆ ಕಂಡು ಬರ್ತಾ ಇದೆ. ಆದ್ರೂ ಕೂಡ ದೂರು ಅರ್ಜಿಗೆ ಸಂಬಂಧಪಟ್ಟಂತೆ SIT ಅಧಿಕಾರಿಗಳು ಮತ್ತೆ ಏನಾದರೂ ಸಾಕ್ಷ್ಯಗಳು ಸಿಗುತ್ತೆ ಎನ್ನುವಂಥದ್ದನ್ನು ಕೂಡ ಮಾಹಿತಿಯನ್ನು ಪಡ್ಕೊಳ್ತಿದ್ದಾರೆ. ಮತ್ತು ಶಿವಮೊಗ್ಗದಲ್ಲಿ ಏನು ವಾಸ ಮಾಡ್ತಿದ್ರು ಅಂತ ಹೇಳ್ತಿದ್ರು, ಅಲ್ಲಿ ಒಂದಿಷ್ಟು ಜನರನ್ನು ಮಾತನಾಡಿಸಿದ್ದಾರೆ SIT ಅಧಿಕಾರಿಗಳು. ಅಲ್ಲಿ ನೆರೆಮನೆಯವರು ಇರ್ಬೋದು, ಅಲ್ಲಿಯ ಸ್ಥಳೀಯರು ಇರ್ಬೋದು, ಎಲ್ಲರಿಂದಲೂ ಕೂಡ ಮಾಹಿತಿಯನ್ನು ಪಡ್ಕೊಂಡಿದ್ದಾರೆ. ಇದರ ಜೊತೆಗೆ ಬೆಂಗಳೂರಲ್ಲಿ ಕೂಡ ಮಾಹಿತಿಯನ್ನು ಪಡ್ಕೊಂಡು ಈ ಪ್ರಕರಣದ ಕುರಿತು ತನಿಖೆಯನ್ನು ನಡೆಸಿದ್ದಾರೆ. ಧನ್ಯವಾದ ಅಶೋಕ್ ತಮ್ಮೆಲ್ಲ ಮಾಹಿತಿಗಾಗಿ.